ನೀನು ಸಿಂಚು ನೀನು ನೀನು ಹೀಗೆಲ್ಲ ನಾಟಕ ಮಾಡ್ತಿದ್ಯಾ ಅಂದ್ರೆ ವಾವ್ ಸಿಂಚು ವಾವ್ ಮೆಚ್ಚಬೇಕು ಕಣೆ ನೀನು ಆಕ್ಟಿಂಗ್ನ ಹ್ಯಾಟ್ಸ್ ಆಫ್ ಭರತ್ ನನ್ನ ಮಾತು ಕೇಳಿಸ್ಕೊಂಡಲ್ಲ ಸಿಂಚು ನೀನು ಆಡಿದ ಮಾತು ಎಲ್ಲ ಕೇಳಿಸ್ಕೊಂಡೆ ಯಾರಾದ್ರೂ ಬಂದು ನನ್ನ ಬೆನ್ನಿಗೆ ಚೂರಿ ಹಾಕಿದಿದ್ರು ನಂಗೆ ಇಷ್ಟೊಂದು ನೋವಾಗ್ತಿರ್ಲಿಲ್ಲ ಬಿಡು ಅದು ಹಾಗೆಲ್ಲ ಮಾತಾಡ್ಬೇಡ ಭರತ್ ನೀನು ಅನ್ಕೊಂಡ ಹಾಗೆ ಏನು ನಾನು ಅನ್ಕೊಂಡಂಗೆ ಎಲ್ಲಿ ಎಲ್ಲ ನೀನು ಅನ್ಕೊಂಡಂಗೆ ನಡೀತಾ ಇದೆಯಲ್ಲ ಸಿಂಚು ಸೂಪರ್ 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 ಓ ನನ್ನ ಹತ್ರ ಏನೇ ಹೇಳಿದೆ ನೀನು ಅತ್ತೆ ಮಾತಿಗೆ ಎದುರು ಹೇಳೋದು ಕಷ್ಟ ಐ ಆಮ್ ವೆರಿ ಹೆಲ್ಪ್ಲೆಸ್ ಅಲ್ಲ ಹೋಗಿ ಅಣ್ಣನ ಹತ್ರನೂ ಅಷ್ಟೇ ನಾಟಕ ಮಾಡಿದ್ಯಲ್ಲ ಬೇಕಾದ್ರೆ ನಾನೇ ಹೋಗಿ ಮದುವೆ ನಿಲ್ಸ್ತೀನಿ ಅಂತ ಎಲ್ಲ ಹೇಳ್ದೆ ಸಿಂಚು ನಾವೆಲ್ಲ ಒಟ್ಟಿಗೆ ಬೆಳೆದವರು ನಮ್ಮ ಹತ್ರನೇ ನಾಟಕ ಮಾಡುವಾಗ ನಿನಗೆ ಮನ್ಸಾಕ್ಷಿ ಅನ್ನೋದು ಚುಚ್ಚಲೇ ಇಲ್ವೇನೆ ಅಣ್ಣ ಅಣ್ಣ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ನಂಬ್ಕೊಂಡಿದ್ದಾನೆ ಅವನ ಹತ್ರ ಸುಳ್ಳು ಹೇಳುವಾಗ ನಿನ್ ಗಿಲ್ಟ್ ಅನ್ನೋದು ಕಾಡ್ಲೇ ಇಲ್ವಾ ಅದ್ರ ಅರ್ಥ ಆದ್ರೂ ಗೊತ್ತಾ ನಿನ್ಗೆ ಭರತ್ ಪ್ಲೀಸ್ ಹೌದು ನಾನು ಕರ್ಣನ್ನ ಪ್ರೀತಿಸ್ತಿದ್ದೀನಿ ಅವನೇ ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದೀನಿ ಪಡ್ಕೊಳ್ಳೋದಿಕ್ಕೆ ಹೀಗೆ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳಿದ್ದೀನಿ ಅದ್ರಲ್ಲಿ ಏನ್ ತಪ್ಪು ನಾನ್ ಪ್ರೀತಿಸೋ ಹುಡ್ಗನ್ನ ನನ್ ಮದ್ವೆ ಆಗ್ಬೇಕು ಅಂತ ಬಯಸೋದು ಅಪರಾಧನ ಖಂಡಿತ ಅಪರಾಧ ಅಲ್ಲ ಸಿಂಚು ಆದ್ರೆ ನಾವು ಪ್ರೀತಿಸ್ತಿರೋರು ನಮ್ಮನ್ನೂ ಪ್ರೀತಿಸ್ತಿದಾರ ಅಂತ ಯೋಚನೆನೂ ಮಾಡದೆ ಅವ್ರು ನಮ್ಗೇ ಸಿಗ್ಬೇಕು ಅಂತ ಹೋರಾಡೋದಿದ್ಯಲ್ಲ ಅವ್ರ ಬದುಕು ಹಾಳಾಗೋದ್ರೂ ಪರವಾಗಿಲ್ಲ ನನ್ ಜೊತೆನೆ ಬದುಕಬೇಕು ಅಂತ ಹಠ ಮಾಡೋದಿದ್ಯಲ್ಲ ಅದು ಬರೀ ಅಪರಾಧ ಅಲ್ಲ ದ್ರೋಹ ವಂಚನೆ ಸ್ವಾರ್ಥ ಕೆಟ್ಟ ಸ್ವಾರ್ಥ ಏನ್ ಅನ್ಕೊಂಡಿದ್ಯಾ ಸಿಂಚು ನೀನ್ ಇವತ್ತು ಇಷ್ಟೆಲ್ಲ ನಾಟಕ ಮಾಡಿ ಅಣ್ಣನ ಮದುವೆ ಆದೆ ಅಂತಾನೆ ಇಟ್ಕೋ ಅಣ್ಣ ನಿನಗೆ ಸಿಕ್ಬಿಡ್ತಾನ ನೀನ್ ಹಾಗೇನಾರ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ ಅಷ್ಟೇ ಒಂದ್ಸಲ ಅಣ್ಣನ ಎದೆ ಮೇಲೆ ಕಿವಿ ಇಟ್ಟು ಆಲ್ಸು ಸಿಂಚು ಅವನ್ ಎದೆ ಲ್ಯಾಪ್ಟಾಪ್ ಅಂತ ಬಡ್ಕೋತಿಲ್ಲ ಸಾಹಿತ್ಯ ಸಾಹಿತ್ಯ ಅಂತ ಕನ್ವರ್ಸ್ತಾ ಇದೆ ಒಂದ್ಸಲ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಸಿಂಚು ಸಾಹಿತ್ಯ ಅವ್ರ ಜೊತೆ ಬದುಕೋ ಕನ್ಸುಗಳೇ ಇನ್ನ ಉಸಿರಾಡ್ತಾ ಇವೆ ಅವನು ನಿನ್ ಹಾಗೆ ಹೇಗ್ ಬೇಕಾದ್ರೂ ಸರಿ ನಾನು ಸಾಹಿತ್ಯ ಅವ್ರನ್ನ ಪಡ್ಕೊಳ್ಳೇಬೇಕು ಅಂತ ಹೊರಟಿದ್ರೆ ಎಷ್ಟ್ ಬೇಕಾದ್ರೂ ನಾಟಕ ಮಾಡ್ಬೋದಿತ್ತು ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದಿತ್ತು ಆದ್ರೆ ನನ್ನ ಅಣ್ಣ ಅಂತವನಲ್ಲ ನಮ್ಮದವ್ರಿಗೆ ಮೋಸ ಮಾಡಿ ಕತ್ಕೊಯ್ಯೋಷ್ಟು ಕೆಟ್ಟವನು ಅವನಲ್ಲ ನೋಡ್ಸಿಂಚು ನೀನಿವತ್ತು ಅಣ್ಣನ ಕೈಲಿ ತಾಳಿ ಕಟ್ಟಿಸ್ಕೊಬೋದು ಆದ್ರೆ ಅವನ ಮನಸ್ಸಲ್ಲಿ ಒಂದೇ ಒಂದು ಇಂಚು ಜಾಗನೂ ಸಿಗಲ್ಲ ಅಣ್ಣ ಇವತ್ತಲ್ಲ ಯಾವತ್ತೂ ನಿನ್ನವನಾಗಲ್ಲ ಈ ಮದುವೆಯಿಂದ ನೀವಿಬ್ರು ಸುಖವಾಗಿರಲ್ಲ ಸಿಂಚು ನೀನ್ ನಿನ್ನ ಬದುಕನ್ನ ಹಾಳು ಮಾಡ್ಕೊಳ್ಳೋದ್ರ ಜೊತೆ ಅಣ್ಣ ಮತ್ತೆ ಸಾಹಿತ್ಯ ಅವ್ರ ಬದುಕೊಂಡು ಹಾಳು ಮಾಡ್ತಾ ಇದ್ಯಾ ಸಿಂಚು
ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಇವತ್ತು ನನ್ನ ಮದುವೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನೊಂದು ಹುಡುಗಿ ಗಂಡ ಆಗಿರ್ತೀನಿ. ಮದುವೆ ಅನ್ನೋದು ಹೊಸ ಜೀವನದ ಪ್ರಾರಂಭ ಅಂತಾರೆ, ತುಂಬಾ ಸಂಭ್ರಮ ಪಡೋ ದಿನ ಅಂತಾರೆ. ಆದ್ರೆ ನನಗೆ ಎಲ್ಲ ಮುಗ್ದೋಗೋ ದಿನ ಅಂತ ಅನಿಸ್ತಾ ಇದೆ. ಸಂಭ್ರಮ ಪಡೋದಿರ್ಲಿ, ಈ ನೋವನ್ನ ಹೆಂಗ್ ತಡ್ಕೋಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಿ. ಯಾಕೋ ತುಂಬಾ ನೆನಪಾಗ್ತಿದ್ದೀರ ಸರ್ ಇವತ್ತು. ನಿಮ್ ಮಗಳ ಬದುಕನ್ನ ಸರಿ ಮಾಡೋ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕೋಗಿದ್ದೀರಾ ಅಲ್ವಾ ನೀವು? ನೀವೇನು ಯೋಚನೆ ಮಾಡ್ಬೇಡಿ ಸರ್. ನನ್ನ ಪ್ರಾಮಿಸ್ನ ನಾನು ಇನ್ನೂ ಮರ್ತಿಲ್ಲ. ಸಾಹಿತ್ಯ ಅವ್ರಿಗೆ ಯೋಗ್ಯನಾದ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ ಅನ್ನೋ ಮಾತಿಗೆ ನಾನು ಇನ್ನೂ ಬದ್ಧನಾಗಿದ್ದೀನಿ. ನಿಮ್ಮ ಮಗಳು ಚೆನ್ನಾಗಿರ್ತಾರೆ ಸರ್. ಚೆನ್ನಾಗಿರೋ ಹಾಗೆ ನಾನು ನೋಡ್ಕೋತೀನಿ. ಅವ್ರಿಗೊಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ. ಸದ್ಯದಲ್ಲೇ ನಿಮ್ಮ ಮಗಳು ಅಳಿಯ ಇಬ್ರು ನೀವಿದ್ದಲ್ಲಿಗೆ ಬಂದು ಆಶೀರ್ವಾದ ತಗೋತಾರೆ. ಇದು ಇದು ನಿಮಗೆ ನಾನು ಕೊಡ್ತಿರೋ ಮಾತು. ಸಿಂಚು, ನೀನ್ ಬೇರೆಯವ್ರ ಪ್ರೀತಿ ಸಮಾಧಿ ಮೇಲೆ ನಿನ್ ಕನ್ಸಿನ ಮನೆ ಕಟ್ಕೊಳಕ್ ಹೊರಟಿದ್ಯಾ? ಬೇರೆಯವ್ರ ನೋವಿನ ಬೆಂಕಿಲಿ ಚಳಿ ಕಾಸ್ಕೊಳಕ್ ಹೊರಟಿದ್ಯಾ? ಆ ಬೆಂಕಿ ನಿನ್ ಮಡ್ಲನ್ನೇ ಸುಡಕ್ಕೆ ತುಂಬಾ ಹೊತ್ತೇನ್ ಬೇಕಾಗಲ್ಲ ಸಿಂಚು. ಸಿಂಚು, ಅಣ್ಣ ಯಾವತ್ತೂ ನಿನ್ನೋನಾಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನ ಮನ್ಸಲ್ಲಿ ಈಗಲೂ ಸಾಹಿತ್ಯ ಅವರೇ ಇದ್ದಾರೆ, ಮುಂದೇನು ಸಾಹಿತ್ಯ ಅವರೇ ಇದ್ದಾರೆ. ನೀನು ಅಣ್ಣನ ಜೊತೆ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಸಿಂಚು, ಅಣ್ಣ ಇಷ್ಟ ದಿನ ನಿನ್ನ ಒಳ್ಳೆ ಫ್ರೆಂಡ್ ಅಂತ ನೋಡ್ತಿದ್ದ, ಆದ್ರೆ ನೀನು ಆ ಸ್ನೇಹಕ್ಕೂ ಅವಮಾನ ಮಾಡ್ಬಿಟ್ಟೆ. ನಿನ್ಗೆ ಅಣ್ಣನ ಪ್ರೀತಿನೂ ಸಿಗಲ್ಲ, ಅವನಂತ ಒಳ್ಳೆ ಫ್ರೆಂಡು ಸಿಗಲ್ಲ. ಮದುವೆ ಆಗಿನೂ ನೀನು ಸೋಲ್ತೀಯ ಸಿಂಚು. ನೀನ್ ಇವತ್ತು ಮಾಡ್ತಿರೋ ತಪ್ಪಿನ ಶಿಕ್ಷೆನ ಜೀವಮಾನ ಇಡೀ ಅನುಭವಿಸ್ತೀಯ. ನೀನ್ ಯಾವ್ದನ್ನ ನೀನ್ ಗೆಲುವು ಅನ್ಕೊಂಡಿದ್ಯೋ ಅದೇ ನಿನ್ ಜೀವನಕ್ಕೆ ದೊಡ್ಡ ಸೋಲ ಕಾಡುತ್ತೆ. ನನ್ನ ಮಾತನ್ನ ನೆನ್ಪಿಟ್ಕೊ. ಹಲೋ ಬ್ಲ್ಯಾಕ್ ರೋಸ್. ಎಲ್ಲ ನಾನ್ ಪ್ಲಾನ್ ಮಾಡಿರೋ ಪ್ರಕಾರನೇ ಅರೇಂಜ್ ಆಗಿದೆ ತಾನೆ? ಹೌದು ಬ್ಲ್ಯಾಕ್ ರೋಸ್, ಎಲ್ಲನೂ ನೀವು ಹೇಳ್ದಾಗೇನೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಟೆಂಪಲ್ ಸುತ್ತಮುತ್ತನೂ ಹುಡುಗರನ್ನೆಲ್ಲ ನಿಲ್ಸಿದ್ದೀನಿ. ಹಾಗೆ ಆ ಕರ್ಣನ್ ಮದುವೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಕ್ಕೆ ಹುಡುಗರನ್ನ ಕಳ್ಸಿದ್ದೀನಿ. ಈ ಸಲ ಆ ಕರ್ಣನ ಆಟ ಏನು ನಡೆಯಲ್ಲ ಬ್ಲ್ಯಾಕ್ ರೋಸ್. ನೀವು ಗೆಲ್ಲೋದು ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು. ಒಂದೇ ಒಂದು ತಪ್ಪೆಜ್ಜೆ ಇಟ್ರು ನಮ್ ಪ್ಲಾನ್ ಎಲ್ಲ ಫೇಲ್ ಆಗ್ಬಿಡುತ್ತೆ. ನಾನು ಹೇಳಿದ್ ಬಿಟ್ಟು ಏನೂ ಮಾಡಬೇಡಿ. ಏನೇ ಮಾಡೋದಿದ್ರು ನಂಗೆ ಇನ್ಫಾರ್ಮ್ ಮಾಡಿ, ತಿಳಿತಾ? ಎಸ್ ಬಾಸ್, ಎಲ್ಲ ನೀವು ಅನ್ಕೊಂಡ ರೀತಿನೇ ನಡೆಯುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಈ ಸರಿ ಆ ಕರ್ಣ ಮಣ್ಮುಖದು ಗ್ಯಾರಂಟಿ. ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ಲ್ಯಾಕ್ ರೋಸ್. ರಿಷಿ, ಸುಸ್ತಾಗಿ ಹೋಯ್ತು. ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ವ್ಯವಸ್ಥೆ ಮಾಡಿದ್ಯೇನಪ್ಪ? ಅದೆಲ್ಲ ರೆಡಿ ಇದೆ. ಸಾಹಿತ್ಯಲ್ಲಿ ಅವಳಿಗೇನು ಅನುಮಾನ ಬಂದಿಲ್ಲ ತಾನೆ? ಅನುಮಾನನ? ಚಾನ್ಸೇ ಇಲ್ಲ. ನೀನೇ ಹೋಗವಳ ಹತ್ರ ನೀನೇ ಗಂಡು ಅಂತ ಹೇಳಿದ್ರು ಅವಳು ನಂಬಲ್ಲ. ಹಾಗೆ ರೆಡಿ ಮಾಡಿಟ್ಟಿದ್ದೀವಿ. ತಾಳಿ ಕಟ್ಟಿದ ಮೇಲೇನೆ ಅವಳಿಗೆ ಗೊತ್ತಾಗೋದು ನೀನೇ ಗಂಡು ಅಂತ. ತಾಳಿ ಕಟ್ಟಿದ್ಮೇಲೆ ಇನ್ನೇನ್ ಮಾಡ್ತಾಳೆ? ಒಂದ್ ಸ್ವಲ್ಪ ದಿವಸ ಗೋಳಾಡ್ಕೊಂಡು ಸುಮ್ಮನಾಗ್ತಾಳೆ. ಮದುವೆ ಒಂದಾಗ್ಲಿ, ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಇನ್ನೇನಾಗೆ ಬಿಡುತ್ತಲ್ಲ. ಅವರು ಸಾಹಿತ್ಯನ ಕರ್ಕೊಂಡು ಬರಕ್ಕೆ ಅಂತ ಹೋಗಿದ್ದಾರೆ ಮಾರಾಯ. ಅಷ್ಟ್ರಲ್ಲಿ ನೀನು ಅವತ್ ರಾತ್ರಿ ಬಂದು ಎಡವಟ್ಟು ಮಾಡಿದ ಹಾಗೆ ಏನು ಮಾಡ್ಬಿಡ್ಬೇಡಪ್ಪ.
ಹಾಗೇನಾದ್ರೂ ಬಂದು ನೀನ್ ಮುಖ ತೋರಿಸ್ದೆ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ ಅಷ್ಟೇ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ಬಿಡ್ರಿ. ನಿಮ್ಮಿಂದ ನಂಗೇನು ಸಹಾಯ ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ಬೇಷ್, ನಿಮ್ಮಿಂದ ನಂಗೆ ತುಂಬಾ ಸಹಾಯ ಆಗಿದೆ. ಏನೋ ನೀವೆಲ್ಲ ಜೊತೆಗೆ ನಿಂತ್ಕೊಂಡಿದ್ದಕ್ಕೆ ಎಲ್ಲ ಆಯ್ತು. ಇಲ್ಲಾಂದ್ರೆ ಆ ಕರ್ಣ ನಮ್ಮನ್ನು ಹುರಿದು ಮುಕ್ಬಿಡ್ತಿದ್ದ. ಒಂದ್ಸಲ ಮದುವೆ ಮುಗಿಲಿ, ಆಮೇಲೆ ಆ ಕರ್ಣನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರಿ. ಹಾಗಾದ್ರೆ ತಡೆಯಕ್ಕೆ ಬೇಗ ಬೇಗ ಮದುವೆ ಶಾಸ್ತ್ರಗಳೆಲ್ಲ ಮುಗಿದೋಗ್ಲಿ. ತಡ ಆದಷ್ಟು ಅಪಾಯ ಜಾಸ್ತಿ. ಆಯ್ತಾಯ್ತು, ಇನ್ನೇನು ಅವ್ರ ಸಾಹಿತ್ಯನ ಕರ್ಕೊಂಡು ಬಂದ್ಬಿಡ್ತಾರೆ, ಶುರು ಮಾಡ್ಬಿಡ್ಬೋದು. ಓಹೋ, ನೀವು ಹೊರಡಿ, ನಾವು ಬರ್ತೀವಿ. ಹೋಗಿ, ಬೇಗ ಹೋಗಿ. ಬಾರೆ ಗ್ರೀಷ್ಮ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ಮಗ ಕರ್ಣನ ಮದುವೆ ನಡೆಯುತ್ಯಾನೋ? ನಮ್ಮ ಮಗ ಕರ್ಣ, ಅವನಿಗೆ ಈ ಮದುವೆ ಇಷ್ಟ ಇಲ್ಲ, ಆದರೂ ಅದನ್ನು ಅವನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅರುಂಧತಿ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿದ್ರೂ ಅದನ್ನು ತೋರಿಸ್ಕೊಳಕ್ಕಾಗದೆ ಈ ಮದುವೆಗೆ ಸಿದ್ಧ ಆಗಿದ್ದಾನ ಅವನು. ನಿನ್ನ ಮಗಂದು ದೊಡ್ಡ ಮನಸ್ಸಲ್ವಾ? ಮಗನ ಮದುವೆ ಎಲ್ಲ ಸರಿಯಾಗಿದ್ದಿದ್ರೆ ಈ ಸಂಭ್ರಮದಲ್ಲಿ ಎಲ್ರಿಗಿಂತ ಮುಂದೆ ನೀನಿರ್ಬೇಕಾಗಿತ್ತು ಅನು. ಇಲ್ಲಿ ನೋಡಿದ್ರೆ ಸಂಭ್ರಮನೂ ಇಲ್ಲ, ನೀನೂ ಇಲ್ಲ. ಯಾಕೆ ಹೀಗೆ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಹುಶಃ ನೀನಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ವೋ ಏನೋ. ಮಗನ ಮದುವೆಗೆ ಬರದೇ ಇರೋಷ್ಟು ದೂರ ಆಗ್ಬಿಟ್ಟಿದೆಯಲ್ಲ ಅನು ನೀನು. ಕರ್ಣ ನೀನು ಹೆತ್ತ ಮಗ, ನಾವು ಆಡಿಸಿ ಬೆಳೆಸಿದ ಮಗ, ನೀನು ಕೈ ತುತ್ತು ತಿಂದು ಬೆಳೆದ ಮಗ ಇವತ್ತು ಮದುವೆ ಆಗೋಷ್ಟು ದೊಡ್ಡವನಾಗಿದ್ದಾನೆ. ಹೊಸ ಜೀವನ ಕಟ್ಕೊಳಕ್ಕೆ ಹೊರಟಿದ್ದಾನೆ, ಹೊಸ ಬದುಕನ್ನು ಕಟ್ಕೊಳಕ್ಕೆ ಹೊರಟಿದ್ದಾನೆ. ಆದರೆ ಆಶೀರ್ವಾದ ಮಾಡೋದಕ್ಕೆ ನೀನೇ ಇಲ್ವಲ್ಲ. ಹೆತ್ತ ತಾಯಿ ಬದುಕಿದ್ರು ಅವಳ ಆಶೀರ್ವಾದ ಸಿಗದೇ ಇರೋದು ಅವನ ದುರಾದೃಷ್ಟ ಅಲ್ವಾ? ಇಲ್ಲ ಅನು, ನೀನಿರ್ಬೇಕಾಗಿತ್ತು. ಈ ಸಂಭ್ರಮದಲ್ಲಿ ನೀನು ಇರಬೇಕಾಗಿತ್ತು. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರೋ, ಯಾಕೆ ಕಿಚ್ಕೋತಾ ಇದೀಯಾ?
ಜಾಸ್ತಿ ಕಿರ್ಚಾಡಿದ್ರೆ ಮೇಲಕ್ಕೆ ಹೋಗ್ಬಿಡ್ತೀಯ ಅಷ್ಟೇ. ಹಲೋ, ಹೇಳಿ ಮೇಡಮ್. ಸರಿ ಮೇಡಮ್, ಹಾಗೆ ಮಾಡ್ತೀವಿ ಮೇಡಮ್. ಏಯ್ ಬನ್ರೋ, ಮೇಡಮ್ ನಮ್ಮನ್ನ ಗೇಟ್ ಹತ್ರ ವಾಚ್ ಮಾಡಕ್ಕೆ ಹೇಳಿದ್ದಾರೆ. ಏಯ್ ನೀ ಇಲ್ಲೇ ಇದ್ಕೊಂಡು ಆ ಮುದುಕಿ ನೋಡ್ಕೋ. ಸರಿ, ಓಕೆ. ಏನಾದ್ರೂ ಸಮಸ್ಯೆ ಆದ್ರೆ ನನಗೆ ಕಾಲ್ ಮಾಡು, ಓಕೆನಾ? ಏಯ್ ನೀನ್ ಬಾರೋ, ನಾವು ಗೇಟ್ ಹತ್ರ ಹೋಗ್ಬೇಕು. ಸುಮ್ಮನೆ ಕೂತ್ಕೊಂಡಿದ್ರೆ ಸರಿ. श्रीगुरुभ्यो नमः। हरः ओं गणानां त्वा गणपतिं नमामहे। कविं कवीनामुपमश्रवस्तवं ज्येष्ठराजं ब्रह्मणां ब्रह्मणस्पतः आनशृण्वन्नोति विश्वेदसादनं महागणपतये नमः। ॐ हरः ओं अग्निदेवताभ्यो नमः। षोडशोपचारपूजां समर्पयामि। ಇಲ್ಲಿ ಮದುವೆ ಗಂಡು ಬೇಗ ಕರ್ಕೊಂಬನ್ನಿ, ಮುಹೂರ್ತ ಮೀರಿ ಹೋಗ್ತಾ ಇದೆ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯ. ಕರ್ಣ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ನಂದು ದೃಷ್ಟಿ ತಾಗುತ್ತೆ. ಇಲ್ಲೊಂದು ನೇಮ್ ಬೋರ್ಡ್ ಕೂಡ ಹಾಕಿಲ್ವಲ್ಲ? ಅಟ್ಲೀಸ್ಟ್ ನೇಮ್ ಬೋರ್ಡ್ ಹಾಕಿದಿದ್ರೆ ಹುಡುಗ ಯಾರು ಅಂತ ಕಂಡುಹಿಡಿಬೋದಾಗಿತ್ತು. ಎಕ್ಸ್ಕ್ಯೂಸ್ ಮೀ ಸರ್, ನೀವು ನೇಮ್ ಬೋರ್ಡ್ ಹಾಕೋದನ್ನ ಮರ್ತಿದ್ದೀರಾ ಅನ್ಸುತ್ತೆ. ಸರ್, ವೆಂಕಟೇಶ್ ಸರ್ನೇ ನೇಮ್ ಬೋರ್ಡ್ ಬೇಡ ಅಂದ್ರು, ಅದಕ್ಕೆ ಬರೆಸ್ಲಿಲ್ಲ. ಏನ ಅಪ್ಪ ಬೇಡ ಅಂದ್ರ? ಅಲ್ರಿ, ಮದುವೆ ನಡೀತಿದೆ ಅಂದಮೇಲೆ ನೇಮ್ ಬೋರ್ಡ್ ಇರಲೇಬೇಕು ತಾನೆ? ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸರ್. ಅಪ್ಪ ಅಪ್ಪ, ನೇಮ್ ಬೋರ್ಡ್ ಹಾಕೋದು ಬೇಡ ಅಂತ ಹೇಳಿದ್ರಂತೆ, ಯಾಕೆ? ಏನಯ್ಯ ನಿಂದು ಕಿರಿಕಿರಿ? ಸಾವಿರಾರು ಕೆಲಸಗಳಿರುತ್ತೆ, ಏನೋ ಅವಸರದಲ್ಲಿ ನಾನು ಮರ್ತು ಹೋಗ್ಬಿಟ್ಟಿದ್ದೀನಪ್ಪ. ಅಲ್ಲಪ್ಪ, ನನಗೆ ಹೇಳಿದಿದ್ರೆ ನಾನೇ ಬರ್ಸ್ಕೊಂಡ್ ಬರ್ತಿದ್ದೆ ತಾನೆ, ಮತ್ತೆ ಯಾಕದನ್ನ? ಅಯ್ಯೋ, ಅದನ್ನ ಎಳೆದಾಡ್ತಾ ಇದೆಯಲ್ಲೋ. ನೇಮ್ ಬೋರ್ಡ್ ಇಲ್ದೆ ತಾಳಿ ಕಟ್ಬಿಟ್ಟ ಅಂದ್ರೆ ಗಂಡ ಹೆಂಡತಿ ಅಂತ ಅನ್ಸ್ಕೊಳ್ಳೋದಿಲ್ವಾ? ಈ ತರ ತಲೆ ಹಟ್ಟೆ ಮಾಡ್ಕೊಂಡಿರು ಅಂತಂದ್ರೆ ಮಾಡ್ಕೊಂಡು ಇದ್ಬಿಟ್ಟಿರ್ತೀಯ. ಹೋಗೋ, ಕೆಲಸ ಇದೆ, ನೋಡ್ಕೊ ಹೋಗು. ಬಾಮ್ಮ ನೀನು. ಸ್ವರೂಪ, ಚಿಕ್ಕು ಏನೋ ಅರ್ಜೆಂಟಲ್ಲಿ ಮರ್ತೋಗ್ಬಿಡ್ತಾರೆ. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೀಯಾ? ಹೋಗ್ಲಿ ಬಿಡು, ನೀನ್ ಬಾ. ಗೊತ್ತಾಯ್ತಾ? ಅವ್ರು ಕೇಳಿದ್ರೆ ಅಪ್ಪನೇ ಬೇಡ ಅಂದ್ರು ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಮರ್ತೇ ಹೋಯ್ತು ಅಂತಿದಾರಲ್ಲ. ಏನಾಗ್ತಿದೆ ಇಲ್ಲಿ? ಬೇಕು ಅಂತಲೇ ಮದ್ವೆ ಗಂಡು ಯಾರು ಅಂತ ಮುಚ್ಚಿಡ್ತಿದ್ದಾರೆ ಅನಿಸುತ್ತೆ ನನಗೆ. ಹೇಗಾದ್ರೂ ಮಾಡಿ ಸಾಹಿತ್ಯಕ್ಕೆ ನಮ್ಮ ಮದ್ವೆ ಆಗ್ತಿರೋ ಗಂಡು ಯಾರು ಅಂತ ಕಂಡು ಹಿಡಿಲೇಬೇಕು.